ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಗುವಿನ ತೂಕ ಹೆಚ್ಚಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಡೆಲಿವರಿ ಆದ ನಂತರ ಮಗುವಿನ ತೂಕ 2 kgs ಮೇಲೆ ಇರುತ್ತೆ. ಕೆಲವೊಂದು 3 kgs ಒಳಗಡೆ ಇದ್ದರೆ ಮಗು ತುಂಬ ವೀಕ್ ಇದೆ ಅಂತ ಹೇಳ್ತಾರೆ. ಮಗುವಿನ ತೂಕ ಅಟ್ಲೀಸ್ಟ್ ಒಂದು 3 kgs ಆದರೂ ಇರಬೇಕು. ಅದಕ್ಕಿಂತ 2 kgs ಆ ಥರ ಇದೆ ಅಂತಂದರೆ ಅದನ್ನು NICUಯಲ್ಲಿ ಇಟ್ಟಿರ್ತಾರೆ. ಸೊ ಆಫ್ಟರ್ ದಟ್ ನಾವು ಹೇಗೆ ಕೇರ್ ಮಾಡಿದ್ರೆ ಮಗುವಿನ ತೂಕ ಹೆಚ್ಚಾಗುತ್ತೆ ಅಂತ ನೋಡೋದಾದರೆ, ಡೆಲಿವರಿ ಆದ ನಂತರ 3 ಡೇಸು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಮಿಲ್ಕು ತುಂಬ ಜಿಡ್ಜಿಡ್ಡಾಗಿರುತ್ತೆ. ಸೊ ಆ ಮಿಲ್ಕು ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದಾಗಿ ನಮ್ಮ ಮಗುವಿನ ಇಮ್ಯೂನ್ ಸಿಸ್ಟಮ್ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿ ಈ 3 ಡೇಸ್ ಬರೋ ಮಿಲ್ಕಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಇರೋದ್ರಿಂದಾಗಿ ಈ 3 ಡೇಸು ನೀವು ಮಿಸ್ ಮಾಡ್ದೇನೆ ಯಾವುದೇ ಕಾರಣಕ್ಕೂ ತಾಯಿ ಎದೆ ಹಾಲನ್ನು ಕುಡಿಸ್ಬೇಕಾಗುತ್ತೆ ಮಗುವಿಗೆ. ನಂತರ ಮಗು ಅತ್ತಾಗಲೆಲ್ಲ ನೀವು ಎದೆ ಹಾಲನ್ನು ಕುಡಿಸ್ಬೇಕಾಗುತ್ತೆ. ಮಗು ಮೋಷನ್ ಮಾಡಿದ ತಕ್ಷಣ ಅಥವಾ ಯೂರಿನ್ ಪಾಸ್ ಮಾಡಿದ ತಕ್ಷಣ ಅಳ್ತಿರುತ್ತೆ. ಸೊ ಹಾಗಾಗಿ ನೀವು ಹೊಟ್ಟೆ ಹಸಿವಾದಾಗಲೆಲ್ಲ ಅಂದರೆ 2 hours ಪರ್ ಒನ್ಸ್ ಅಥವಾ 3 hours ಪರ್ ಒನ್ಸ್ ನೀವು ತಾಯಿ ಎದೆ ಹಾಲನ್ನು ಮಗುವಿಗೆ ಕುಡಿಸ್ಲೇಬೇಕಾಗುತ್ತೆ. ಯಾಕಂದರೆ ತಾಯಿ ಎದೆ ಹಾಲಲ್ಲಿ ಮಾತ್ರ ತುಂಬ ನ್ಯೂಟ್ರಿಯೆಂಟ್ಸ್ ಮಗುವಿಗೆ ಸಿಗೋದು. ಅಟ್ಲೀಸ್ಟ್ 6 monthsವರೆಗೂ ನೀವು ಬ್ರೆಸ್ಟ್ ಫೀಡಿಂಗೇ ಮಾಡಿ. ಏಕೆಂದರೆ ನಮ್ಮಲ್ಲಿರುವಂತಹ ಇಮ್ಯೂನ್ ಸಿಸ್ಟಮ್ ಮಗುವಿಗೆ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ತಾಯಿಯ ಎದೆ ಹಾಲಲ್ಲಿರುವಂತಹ ಗುಣಗಳು ಬೇರೆ ಯಾವ ಮಿಲ್ಕಲ್ಲೂ ಸಹ ಸಿಗೋದಿಲ್ಲ. ಸೊ ಆ ಪ್ರೋಟೀನ್ ಕಂಟೆಂಟಿಂದಾಗಿ ಮಗು ಬ್ರೈನ್ ಡೆವಲಪ್ಮೆಂಟ್ ಅಥವಾ ಬೋನ್ಸ್ ಡೆವಲಪ್ಮೆಂಟ್, ಮಗುವಿನ ಬೆಳವಣಿಗೆ ಅಥವಾ ವೆಯ್ಟ್ ಗೇನ್ ತುಂಬ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಆದಷ್ಟು 6 monthsವರೆಗೂ ನೀವು ತಾಯಿ ಎದೆ ಹಾಲನ್ನೇ ಕುಡಿಸ್ಬೇಕಾಗುತ್ತೆ. ಹಾಲನ್ನು ಕುಡಿಸಿದ ತಕ್ಷಣ ನೀವು ಮಗುನ ಭುಜದ ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ತೇಗಿಸೋ ತನಕ ನೀವು ಭುಜದ ಮೇಲೆ ಹಾಕ್ಕೊಂಡು ಸ್ವಲ್ಪ ತಟ್ಟಬೇಕು. ಯಾಕಂದರೆ ಅದು ತೇಗಿದೆ ಅಂತಂದರೆ ಓಕೆ, ಹಾಲು ಅದಕ್ಕೆ ಜೀರ್ಣ ಆಗ್ತಿದೆ ಅಂತ ಅರ್ಥ. ಜೀರ್ಣ ಆಗಲಿಲ್ಲ ಅಂತಂದರೆ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಗುಗೆ ಅದು ತಾಯಿ ಎದೆ ಹಾಲು ಜೀರ್ಣ ಆಗಿದ್ರೆ ಮಾತ್ರ ಅದು ಬಾಡಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದಾಗಿ ಬೆಳವಣಿಗೆ ಆಗುತ್ತೆ. ಸೊ ಪ್ರತಿ ಬಾರಿನೂ ನೀವು ತಾಯಿ ಎದೆ ಹಾಲನ್ನು ಕುಡಿಸಿದ ನಂತರ ನೀವು ಮಗುಗೆ ತೇಗಿಸ್ಬೇಕಾಗುತ್ತೆ. ತೇಗಿಸಿದ್ರೆ ಮಾತ್ರ ಅದು ಸಂಪೂರ್ಣವಾಗಿ ಮಗುವಿಗೆ ಜೀರ್ಣ ಆಗುತ್ತೆ. ಹಾಗೆಯೇ ಮಗುವಿಗೆ ಡೈಲಿ ಸ್ನಾನ ಮಾಡಿಸ್ಬೇಕು. ಕೆಲವೊಬ್ಬರು ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಡ್ತಾರೆ. ಸೊ ಅದಕ್ಕಿಂತನೂ ನೀವು ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿ ಸ್ನಾನ ಮಾಡಿಸಿದ್ದೀರಾ ಅಂದರೆ ಮಗು ನಿದ್ರೆ ಚೆನ್ನಾಗಿ ಮಾಡುತ್ತೆ. ಸೊ ನಿದ್ರೆನೂ ಸಹ ಮಗುವಿಗೆ ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಕ್ಲೆನ್ಲಿನೆಸ್ ತುಂಬಾ ಇಂಪಾರ್ಟೆಂಟು. ಸಮ್ಮರ್ ಇದೆ ಅಂತಂದರೆ ಕಾಟನ್ ಕ್ಲಾತ್ಸನ್ನೇ ಯೂಸ್ ಮಾಡಿ ಆದಷ್ಟು. ಮತ್ತು ವಿಂಟರಲ್ಲಿ ಮಗುವಿನ ತುಂಬ ಬೆಚ್ಚಗೆ ಇಡೋದಕ್ಕೆ ಟ್ರೈ ಮಾಡಿ. ಮತ್ತು ಸಮ್ಮರಲ್ಲಿ ಆದಷ್ಟು ಮಗುವಿಗೆ ಸ್ಕಾರ್ಫ್ ಕಟ್ಟೋದು, ಸ್ವೆಟರ್ಸ್ ಮತ್ತು ಹೆವಿ ಕ್ಲಾತ್ಸನ್ನು ಹಾಕೋದಕ್ಕೆ ಹೋಗ್ಬೇಡಿ. ಆದಷ್ಟು ಸಮ್ಮರಲ್ಲೂ ಕೇರಿಂಗ್ ತುಂಬಾ ಇಂಪಾರ್ಟೆಂಟು. ಸೊ ಇದರಿಂದಾಗಿ ಬೆವರಿಂದಾಗಿ ಯಾವುದೇ ಇನ್ಫೆಕ್ಷನ್ಸು ಆಗೋದಿಲ್ಲ. ಅಥವಾ ಮಗುವಿಗೆ ಅನುಕೂಲ ಆಗ್ತಿದೆ ಅಥವಾ ಸಮ್ಮರ್ ಇದೆ ಅಂತಂದರೆ ನೀವು ಡೈಲಿ 2 times ಬೇಕಾದರೂ ಮಗುವಿಗೆ ಸ್ನಾನ ಮಾಡಿಸ್ಬೋದು. ಮಗುವಿಗೆ ಸ್ನಾನ ಮಾಡಿಸುವಾಗ ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿಸಿ, ಕೈ ಕಾಲನ್ನು ಚೆನ್ನಾಗಿ ಒತ್ತಿ ಮಗುವಿಗೆ ನೀವು ಸ್ನಾನ ಮಾಡಿಸೋದ್ರಿಂದಾಗಿ ಮಗು ಕೈ ಕಾಲು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಮಗುವಿನ ಬೆಳವಣಿಗೆನೂ ಸಹ ತುಂಬ ಚೆನ್ನಾಗಾಗುತ್ತೆ. ಮತ್ತು ಈ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ಅಥವಾ 0 to 6 monthsಲ್ಲಿ ಮಗುವಿನ ಆರೈಕೆ ಎಷ್ಟು ಇಂಪಾರ್ಟೆಂಟು, ಬಾಣಂತಿಯರ ಆರೈಕೆನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನಾವೇನು ಆಹಾರ ತಗೋತಿದ್ದೀವೋ ಅದರಿಂದಾಗಿ ಸಿಗುವಂತಹ ನ್ಯೂಟ್ರಿಯೆಂಟ್ಸ್ ಮಗುವಿಗೆ ತಾಯಿಯ ಎದೆ ಹಾಲಿನ ಮೂಲಕ ರೀಚ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಆಹಾರನ ತಗೋತಿದ್ದೀರಾ ಅಂತಂದರೆ ಸೊ ಅದ್ರ ಬಗ್ಗೆ ನೀವು ಕೇರ್ಫುಲ್ಲಾಗಿರಬೇಕು. ಕೆಲವೊಂದು ಕಡೆ ಬರೀ ಬಾಣಂತಿಯರಿಗೆ ಬರೀ ಅನ್ನ ಕೊಡ್ತಿರ್ತಾರೆ, ಬರೀ ಸಾಂಬಾರು ತಿಳಿ ಸಾರು ಕೊಡ್ತಿರ್ತಾರೆ ಮಗುವಿಗೆ ಜೀರ್ಣ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಅದೆಲ್ಲನೂ ತಪ್ಪು ತಿಳುವಳಿಕೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ತಾಯಿಗೆ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿ ಸಿಕ್ಕಿದ್ರೆ ಮಗುವಿಗೂ ಸಹ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಹಾಗಾಗಿ ಈ ಥರ ತುಂಬ ಜಾಸ್ತಿ ಪಥ್ಯ ಇರೋದಕ್ಕಿಂತನೂ ಕೋಲ್ಡ್ ಐಟಮ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ನ್ಯೂಟ್ರಿಯೆಂಟ್ಸ್ ಇರುವಂತಹ ಫುಡ್ಸ್, ವೆಜಿಟೇಬಲ್ಸ್ ಎಲ್ಲನೂ ಆರಾಮಾಗಿ ತಿನ್ಬೋದು. ಆದರೆ ನೀವು ಜಾಸ್ತಿ ತಿನ್ಬೋದು ಅಂತ ಜಾಸ್ತಿ ತೊಗೋಬಾರ್ದು. ಫ್ರೂಟ್ಸನ್ನು ಅಷ್ಟೇ ಡೈಲಿ 1 fruit, 1 apple ಅಥವಾ 1 orange ಆ ಥರ ಡೈಲಿ ಒಂದೊಂದು ಫ್ರೂಟು ನೀವು ಆರಾಮಾಗಿ ತೊಗೋಬೋದು. ಇದರಿಂದಾಗಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ಮು ಜಾಸ್ತಿ ಆಗುತ್ತೆ. ಹಾಗೆ ಮಗುವಿನ ಬೆಳವಣಿಗೆನೂ ಸಹ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಫುಡ್ಡಲ್ಲೂ ಅಷ್ಟೇ, ಊಟ ಸೇವಿಸ್ತಿದ್ದೀರಾ ಅಂತಂದರೆ ಡೈಲಿ 3 times ನೀವು ಊಟನ ಮಾಡಬೇಕಾಗತ್ತೆ. ಸೊ ಫ್ರೆಶ್ ಆಗಿರುವಂತಹ ಪ್ರಿಪೇರ್ ಆಗಿರುವಂತಹ ಊಟನೇ ಮಾಡಿ. ಬೆಳಗ್ಗೆ ಮಾಡಿರೋದನ್ನು ಮಧ್ಯಾಹ್ನ ಅಥವಾ ಮಧ್ಯಾಹ್ನ ಮಾಡಿರೋದನ್ನು ನೈಟು ಸೇವಿಸೋದಕ್ಕೆ ಹೋಗಬೇಡಿ. ಆದಷ್ಟು ಟೈಮ್ಗೆ ಸರಿಯಾಗಿ ಫ್ರೆಶ್ ಆಗಿರುವಂತಹ ಊಟನೇ ನೀವು ಸೇವಿಸಬೇಕಾಗತ್ತೆ. ಯಾಕಂದರೆ ನೀವು ತಗೊಳ್ಳೋ ಊಟದಿಂದಾಗಿಯೇ ಮಗುವಿನ ಇಮ್ಯುನಿಟಿ ಸಿಸ್ಟಮ್ ಡಿಪೆಂಡ್ ಆಗಿರುತ್ತೆ ಅಥವಾ ಮಗುವಿನ ಬೆಳವಣಿಗೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ನೀವು ಫ್ರೆಶ್ ಆಗಿರುವಂತಹ ಊಟನ ತಗೋಬೇಕಾಗತ್ತೆ. ಮತ್ತು ನಿಮ್ಮ ಊಟದಲ್ಲಿ ಆದಷ್ಟು ವೆಜಿಟೇಬಲ್ಸ್ನ ತಗೊಳ್ಳಿ ಮತ್ತು ಫ್ರೂಟ್ ಸಲಾಡ್ಸ್ ಥರನೂ ನೀವು ತೊಗೊಂಡು ತಿನ್ಬೋದು.
ಹಾಗೆಯೇ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ. ಎಸ್ಪೆಷಲಿ 0 to 6 ಮಂತ್ಸಲ್ಲಿ ಮಸಾಲೆ ಪದಾರ್ಥಗಳು ಅಥವಾ ಜೀರ್ಣ ಆಗದೇ ಇರುವಂತಹ ಪದಾರ್ಥಗಳು, ಹೆಚ್ಚಾಗಿ ಕಾಳು, ಬಟಾಣಿ ಆ ಥರದ್ದು ಗ್ಯಾಸ್ಟ್ರಿಕ್ ಐಟಮ್ಸ್ ಇರುವಂಥದ್ದು ಅಥವಾ ಹೆಚ್ಚು ವೀಟ್ ಐಟಮ್ಸ್ ಇರುವಂಥದ್ದನ್ನು ತಗೋಬೇಡಿ. ಯಾಕಂದರೆ ಇದರಿಂದಾಗಿ ಮಗುವಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದಾಗಿ ಮಗುವಿನ ವೆಯ್ಟ್ ಗೇನ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ನಿಮಗೆ ಜೀರ್ಣ ಆಗುವಂತಹ ಫುಡ್ಡನ್ನೇ ನೀವು ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಮಗುವಿಗೆ ಸರಿಯಾಗಿ ನೀವು ವ್ಯಾಕ್ಸಿನ್ಸ್ನ ಹಾಕಿಸ್ಬೇಕಾಗುತ್ತೆ. ಯಾಕಂದರೆ ಇದರಿಂದನೂ ಸಹ ಮಗುವಿನ ಬೆಳವಣಿಗೆ ಅಥವಾ ಮಗುವಿಗೆ ಯಾವುದೇ ರೋಗ ನಿರೋಧಕ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೆ ಈ ಇನ್ಸುಲಿನ್ಸ್ ಅಥವಾ ವ್ಯಾಕ್ಸಿನ್ಸ್ನ ನೀವು ಹಾಕ್ಸ್ಲೇಬೇಕಾಗುತ್ತೆ ಮಗುವಿಗೆ ಟೈಮ್ ಸರಿಯಾಗಿ. ನೆಕ್ಸ್ಟು ನೀವು ವ್ಯಾಕ್ಸಿನ್ಸ್ ಹಾಕಿದ್ದೀರಾ, ಆ ಭಾಗದಲ್ಲಿ ನಿಮ್ಮ ಮಗುವಿಗೆ ತುಂಬ ನೋವಿದೆ ಅಥವಾ ತುಂಬ ಊದ್ಕೊಂಡಿದೆ ಅಥವಾ ಅಳ್ತಿದೆ ಅಂದರೆ ಯಾವುದೇ ಕಾರಣಕ್ಕೂ ಕೋಲ್ಡ್ ಐಸನ್ನು ನೀವು ಇಡೋದಕ್ಕೆ ಹೋಗಬೇಡಿ. ಆದಷ್ಟು ಆ ಜಾಗದಲ್ಲಿ ಕೂಲ್ ಪ್ಯಾಕ್ ಅಥವಾ ಅದನ್ನು ಇಟ್ಟರೆ ಅದು ಸ್ವಲ್ಪ ಪೇನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ವ್ಯಾಕ್ಸಿನ್ಸ್ ಹಾಕೋ ಟೈಮಲ್ಲಿ ನೀವು ಹುಷಾರಾಗಿರಬೇಕು. ಮತ್ತು ಮಗುವಿಗೆ ಯಾವುದೇ ಇನ್ಫೆಕ್ಷನ್ಸ್ ಆಗದೆ, ಕೋಲ್ಡ್ ಆಗದೆ, ಕಾಫ್ ಆಗದೆ ಇರೋ ರೀತಿಯಲ್ಲಿ ನೀವು ಆರೈಕೆ ಮಾಡಬೇಕಾಗತ್ತೆ. ಸೊ ಮಗುವಿಗೆ ಪ್ರತಿ ತಿಂಗಳು 1 kg ಜಾಸ್ತಿ ಆಗಬೇಕು ಅಂತ ಡಾಕ್ಟರ್ಸ್ ಹೇಳ್ತಿರ್ತಾರೆ. ಸೊ 3 ಮಂತ್ಸಲ್ಲಿ ಈಗ ನಿಮಗೆ ಮಗು ಹುಟ್ಟಿದಾಗ 2.5 kgs ಅಥವಾ 3 kgs ಇದೆ ಅಂತಂದರೆ ಅದು 3 ಮಂತ್ಸ್ ಆಗೋಷ್ಟರಲ್ಲಿ 5 to 6 kgs ಆಗಿರಬೇಕು. ಸೊ ಹಾಗಾಗಿ ಮಗುವಿನ ಬೆಳವಣಿಗೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಗುವಿನ ಬೆಳವಣಿಗೆ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ತುಂಬಾ ಇಂಪಾರ್ಟೆಂಟು. ನಿಮಗೆ ತಾಯಿ ಎದೆ ಹಾಲು ಅಷ್ಟು ಸಿಗ್ತಿಲ್ಲ ಅಂತಂದರೆ ನೀವು ಫಾರ್ಮುಲಾ ಮಿಲ್ಕನ್ನು ಬಳಸ್ಬೋದು ಅಥವಾ ಹಸುವಿನ ಹಾಲನ್ನು ನೀವು ತೊಗೋಬೋದು. ಬಟ್ ಮಿಲ್ಕು ತುಂಬ ಪಾಶ್ಚರೈಸ್ಡ್ ಆಗಿದ್ರೆ ಬೆಟರು. ಯಾಕಂದರೆ ಮಗುವಿಗೆ ಅದು ಜೀರ್ಣಿಸ್ಕೊಳೋ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಪಾಶ್ಚರೈಸ್ಡ್ ಮಿಲ್ಕನ್ನು ಆದಷ್ಟು ಮಗುವಿಗೆ ಸಕ್ಕರೆನ ಉಪಯೋಗಿಸ್ದೇ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಸಕ್ಕರೆನ ಕೊಡೋದ್ರಿಂದಾಗಿ ಅದರಲ್ಲಿರುವಂತಹ ಶುಗರ್ ಕಂಟೆಂಟಿಂದಾಗಿ ಮಗುವಿಗೆ ಲೂಸ್ ಮೋಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಟೈಮಲ್ಲಿ ಅದಕ್ಕೋಸ್ಕರ ಸಕ್ಕರೆನ ಬಳಸದೇ ಹಾಲನ್ನು ಕಾಯಿಸಿ ಚೆನ್ನಾಗಿ ನಂತರ ಮಗುವಿಗೆ ಕೊಡಿ. 1 ಗ್ಲಾಸಷ್ಟು ಹಾಲು ತಗೋತಿದ್ದೀರಾ ಅಂದರೆ ಅದರ 2ರಷ್ಟು ನೀರನ್ನು ಹಾಕಿಬಿಟ್ಟು ನೀವು ಕೊಡಬೇಕಾಗುತ್ತೆ. ಸೊ 6 ಮಂತ್ಸ್ ಆದಮೇಲೆ ನೀವು ಬೇಕಾದರೆ ಮಗುವಿಗೆ ಸೆರ್ಲ್ಯಾಕ್ ಅಥವಾ ರಾಗಿ ಸರಿಯನ್ನು ಮಾಡಿ ತಿನ್ನಿಸ್ಬೋದು. ಫಸ್ಟು ಸ್ವಲ್ಪ ತೆಳ್ಳಗೆ ಮಾಡಿ ತಿನ್ನಿಸಿ. ಮಗುವಿಗೇನು ಎಫೆಕ್ಟ್ ಆಗಿಲ್ಲ ಅಥವಾ ಏನೂ ಲೂಸ್ ಮೋಷನ್ ಆಗ್ತಿಲ್ಲ ಅಥವಾ ಮಗು ಜೀರ್ಣಿಸ್ಕೊಳ್ತಿದೆ ಅಂತ ನಿಮಗೆ ಅನಿಸಿದ್ರೆ ನಂತರ ಅದನ್ನು ರೂಢಿ ಮಾಡಿ. 6 ಮಂತ್ಸ್ವರೆಗೂ ಆದಷ್ಟು ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ರೆಸ್ಟ್ ಫೀಡಿಂಗ್ ಅನ್ನೋದ್ರಿಂದ ಅಂದರೆ ತಾಯಿ ಎದೆ ಹಾಲಲ್ಲಿ ಸಿಗುವಂತಹ ನ್ಯೂಟ್ರಿಯೆಂಟ್ಸ್ ಬೇರೆ ಯಾವ ಫುಡ್ಡಲ್ಲೂ ಸಹ ಸಿಗೋದಿಲ್ಲ ಮಗುವಿಗೆ. ಸೊ ಹಾಗಾಗಿ ಆದಷ್ಟು ಬ್ರೆಸ್ಟ್ ಫೀಡಿಂಗ್ ಮಾಡಿ. ಸೊ ಇದು ಮೇನ್ ಇಂಪಾರ್ಟೆಂಟು ಮಗುವಿನ ಬೆಳವಣಿಗೆಗೆ. ಮತ್ತು ಆದಷ್ಟು ಮಗು ಮಲಗುವಾಗ ಲಾಲಿ ಹಾಡು ಹೇಳಿ ಮಲಗಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡುತ್ತೆ.